ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಪ್ಸ್. ನಾನು ನಿಮ್ಗೆಲ್ಲರ ಪ್ರೀತಿಯನ್ನುತ್ತಾ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಎಂದಿನಂತೆ ಒಂದು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ದಿವಸಗಳಿಂದ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗ್ತಾನೆ ಇಲ್ಲ. ಸೊ ಹಾಗಾಗಿ ಪೀಸ್ಫುಲ್ ಆಗಿ ಮನೆಗೆ ಬಂದಾದ್ಮೇಲೆ ಒಂದು ಸ್ವಲ್ಪ ಮೀ ಟೈಮ್ ಅಂತ ತಗೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಒಂದು ಟೇಸ್ಟಿ ಆ್ಯಂಡ್ ಕ್ವಿಕ್ ಆಗಿ ಆಗುವಂಥ ಒಂದು ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಏನದು ಅಂತ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇದೇ ವಿಡಿಯೋದಲ್ಲಿ ಬೈದವ್ ಸ್ಕೂಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಬೇಕು. ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಾರೆ ಸ್ಪೆಷಲಿ ಈ ಸ್ಕೂಲ್ನ ಸೆಲೆಕ್ಟ್ ಮಾಡಬೇಕಾದಾಗ ಅನ್ನೋದು ಕೂಡ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇನ್ನೂ ಒಂದು ಮೇಜರ್ ಪಾಯಿಂಟ್ ಅಂದರೆ ಸ್ಕೂಲು ಜಾಸ್ತಿ ಫೀಸ್ ತೊಗೊಂಡಿದ ತಕ್ಷಣ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರ ಅನ್ನೋ ಒಂದು ಕ್ವೆಶನ್ ನನ್ನ ಮೈಂಡಲ್ಲಿ ಕೂಡ ಓಡ್ತಾ ಇತ್ತು. ಸೊ ಅದ್ರ ಬಗ್ಗೆ ಕೂಡ ಇವತ್ತು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದನ್ನ ಯಾಕೆ ಈ ಒಂದು ಟಾಪಿಕ್ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಬ್ಯಾಕ್ ಟು ಬ್ಯಾಕ್ 2 ಕಂಟಿನ್ಯೂಸ್ ವ್ಲಾಗಲ್ಲಿ ಏನಿತ್ತು, ಒಬ್ಬರು ವ್ಯೂವರ್ ಅರ್ಚನಾ ಅಂತ ಅನ್ಕೋತೀನಿ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅವರು ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರು, ನಿಮ್ಮ ಮಗುನ ಯಾವ ಸ್ಕೂಲಿಗೆ ಹಾಕಿದ್ರಾ ಮೇಡಮ್ ಅಂತ ಹೇಳಿ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈ ಒಂದು ವಿಡಿಯೋನ ಇನ್ನೊಂದು ಸ್ವಲ್ಪ ಮುಂಚೆನೇ ಮಾಡಬೇಕಿತ್ತು. ಸೊ ಟೈಮ್ ಏನೋ ಪರ್ಮಿಟ್ ಮಾಡಲೇ ಇಲ್ಲ ನನಗೆ. ಓಡಾಡಿದ್ದಂತೂ ಇದೆ, ಬೈರವ್ರನ್ನ ಯಾವ ಸ್ಕೂಲ್ಗೆ ಹಾಕಬೇಕು, ಭಾಳಷ್ಟು ಕಡೆ ಕಾಲ್ ಮಾಡಿ ಕೇಳಿದಂಥದ್ದಿದೆ. ಆ್ಯಂಡ್ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗಿ ಸ್ಕೂಲ್ನ ನೋಡ್ಕೊಂಡು ಬಂದಿದ್ದು ಇದೆ. ಬಟ್ ಅದು ಯಾವುದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಅದ್ರದ್ದು ಸಮ್ಮರಿ ಅಥವಾ ಏನೇನು ಮಾಡಿದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಬೈರವ್ನ ಎಲ್ಲಿ ಜಾಯಿನ್ ಮಾಡ್ತೀನಿ ಅನ್ನೋದು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಅಂತ ಅಲ್ಲ, ಸಾಕಷ್ಟು ಪೇರೆಂಟ್ಸ್ಗೆ ಈ ಒಂದು ಕ್ವೆಶನ್ ತುಂಬ ದೊಡ್ಡ ಕ್ವೆಶನ್ ಅನಿಸುತ್ತೆ, ಮಕ್ಕಳನ್ನ ಯಾವ ಸ್ಕೂಲಿಗೆ ಹಾಕಬೇಕು. ಆ್ಯಂಡ್ ತುಂಬ ಜನ ವ್ಯೂವರ್ಸ್ ನನಗೆ ಒನ್ ಆಫ್ ದ ವ್ಯೂವರ್ ಡಿಮಾರ್ಟಲ್ಲಿ ಸಿಕ್ಕಿದಾಗ ಹೇಳಿದ್ದು, ತುಂಬ ಕಷ್ಟ ಆಯಿತು ನಮಗೆ ನಮ್ಮ ಮಗು ಹೊಂದ್ಕೊಳ್ಳೋದಕ್ಕೆ, ಅಥವಾ ಅವ್ರ ಟೀಚಿಂಗ್ ಸ್ಟೈಲ್ ಇಷ್ಟ ಆಗಲಿಲ್ಲ ಅನ್ನೋದೆಲ್ಲ. ಸೊ ಅದು ಒನ್ ಪಾರ್ಟ್ ಆಫ್ ದ ಸ್ಟೋರಿ ಆಗುತ್ತೆ. ಎಲ್ಲ ಜರ್ನಿ ಕೂಡ ಹಾಗೆ ಎಲ್ಲ ಈಸಿಯಾಗಿ ಫ್ಲೋ ಆಗಲ್ಲ. ಸೊ ಆ ಥರ ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಕೂಡ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನೀವು ಯಾರಾದರೂ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ, ನಾನು ವಿನುತಾ ಆ್ಯಂಡ್ ಐ ಡೂ ವರ್ಕಿಂಗ್ ವುಮೆನ್ ವ್ಲಾಗ್ಸ್. ಸೊ ನಿಮಗೆ ಹೆಚ್ಚಾಗಿ ವರ್ಕಿಂಗ್ ವುಮೆನ್ ವ್ಲಾಗ್ಸ್ ನೋಡೋಕ್ಕೆ ಸಿಗುತ್ತೆ, ಮತ್ತು ಹೆಚ್ಚೆಚ್ಚು ಕಂಟೆಂಟ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ನಾನು ಮಾಡ್ತಾ ಇರುವಂಥದ್ದು ಪಾಸ್ತಾ. ವೆರಿ ಕ್ವಿಕ್, ವೆರಿ ಸಿಂಪಲ್, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೇಳ್ಕೊಟ್ಟಂಥ ಬ್ರೇಕ್ಫಾಸ್ಟ್ ಅನಿಸುತ್ತೆ ಇದು. ತುಂಬ ಈಸಿಯಾಗಿ ಮಾಡ್ಬೋದು, ಕ್ವಿಕ್ ಆಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇದರಲ್ಲಿ ಹೆಚ್ಚಾಗಿ ವೆಜಸ್ನ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ತುಂಬಾ ಒಳ್ಳೆ ಪ್ರೋಟೀನಸ್ ಫುಡ್ ಅಂತ ಕೂಡ ಹೇಳ್ಬೋದು. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಪಾಸ್ತಾಗೆ ಬೇಕಾಗಿರುವಂಥ ಎಲ್ಲ ವೆಜಿಟೇಬಲ್ಸ್ನ ತೊಗೊಂಡ್ಬಿಡ್ತೀನಿ. ಸೊ ಪಾಸ್ತಾಗೆ ಏನು ಹಾಕಿದ್ರೂ ತುಂಬಾ ರುಚಿಯಾಗಿ ಆಗುತ್ತೆ. ಸ್ಪೆಷಲಿ ವೆಜಿಟೇಬಲ್ಸ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಸ್ವೀಟ್ ಕಾರ್ನ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ರುಚಿಯಾಗಿ ಆಗುತ್ತೆ. ಸೊ ಮಕ್ಕಳಿಗೂ ಕೂಡ ಬಹಳನೇ ಇಷ್ಟ ಆಗುತ್ತೆ ಪಾಸ್ತಾ ಅನ್ನುವಂಥದ್ದು. ಮತ್ತು ತುಂಬ ಖಾರನೂ ಇರೋದಿಲ್ಲ, ತುಂಬ ಸ್ವೀಟು ಇರೋದಿಲ್ಲ. ಒಂದು ಮೈಲ್ಡ್ ರೇಂಜಲ್ಲಿ ಕೊಡುವಂಥ ಟೇಸ್ಟ್ ಬಹಳನೇ ಇಷ್ಟ ಆಗುತ್ತೆ ಮಕ್ಕಳಿಗೆ. ಇನ್ಫ್ಯಾಕ್ಟ್ ಮಕ್ಕಳಿಗಿಂತ ಹೆಚ್ಚಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇವತ್ತು ನಾನು ಕ್ವಿಕ್ಕಾಗಿ ಆಫೀಸಿಂದ ಬಂದು ಈ ಒಂದು ಪಾಸ್ತಾನ ಮಾಡೋಣ ಅಂತ ಅಂದ್ಕೊಂಡೆ. ಇನ್ಫ್ಯಾಕ್ಟ್ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು, ಬಹಳನೇ ರುಚಿಯಾಗಿ ಇರುತ್ತೆ. ಇವತ್ತು ಮನೆಯಲ್ಲಿ ಕ್ಯಾಪ್ಸಿಕಮ್ ಇತ್ತು, ಕ್ಯಾರೆಟ್ ಇತ್ತು, ಆ್ಯಂಡ್ ಕಾರ್ನ್ ಕೂಡ ಇತ್ತು, ಸ್ವೀಟ್ ಕಾರ್ನ್. ಆ್ಯಕ್ಚುಲಿ ಅದನ್ನು ಬಿಡಿಸೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಸ್ವಲ್ಪ ಬೇಗ ಕ್ವಿಕ್ಕಾಗಿ, ಹೊಟ್ಟೆ ಕೂಡ ತುಂಬಾ ಹಸಿತಾಯಿತು. ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡ್ಕೋಣ ಅಂತ ಹೇಳಿ ಇಲ್ಲಿ ನಾನು ಎಲ್ಲ ವೆಜಿಟೇಬಲ್ಸ್ನೂ ನೀಟಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಸ್ತಾಗೆ ನಾನಿಲ್ಲಿ ವೆಜಿಟೇಬಲ್ಸನ್ನ ಸ್ವಲ್ಪ ದೊಡ್ಡದಾಗೆ ಹೆಚ್ಕೋತಾ ಇದ್ದೀನಿ. ಇನ್ನು ಪಾಸ್ತಾ ಜೊತೆ ಬೇಯಬೇಕಾದಾಗ ಕ್ಯಾರೆಟು ಒಂದು ಸ್ವಲ್ಪ ರಾ ಇದ್ರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ತುಂಬ ಕುಕ್ ಮಾಡಿದಷ್ಟು ಅದರದ್ದು ವೈಟಮಿನ್ಸ್ ಹೋಗುತ್ತೆ. ಆ್ಯಂಡ್ ಬೈರವ್ಗೆ ಕ್ಯಾರೆಟ್ ತುಂಬಾ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ಹೆಲ್ದಿ ಕೂಡ ಆಗಿರೋದ್ರಿಂದ ನಮ್ಮ ಪೇರೆಂಟ್ಸ್ ಚಾಯ್ಸ್ ಆಗಿರುತ್ತೆ. ಮಕ್ಕಳಿಗೆ ಒಂದು ಏಜ್ ಅಂತ ಆದಮೇಲೆ ಅವರು ನಮ್ಮ ಮಾತುಗಳನ್ನ ಕೇಳೋದಿಲ್ಲ, ಅವ್ರ ಇಂಟ್ರೆಸ್ಟೇ ಬೇರೆ ಆಗ್ತಾ ಹೋಗ್ತಾ ಇರುತ್ತೆ.
ಸೊ ಆದಷ್ಟು ನಮ್ಮ ಟೈಮಲ್ಲಿ ಅಥವಾ ನಾವು ಯಾವಾಗ ಅವ್ರಿಗೆ ಒಂದು ಹೆಲ್ದಿ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ತೀವಿ, ಮಕ್ಕಳು ಅದನ್ನು ಇಷ್ಟಪಟ್ಟು ತಿಂತಾರೆ. ಇನ್ನು ಇವತ್ತು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ವೀಟ್ ಪಾಸ್ತಾ. ಬಹಳನೇ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಕೆಲವೊಬ್ಬರು ಮೈದಾ ಕೂಡ ಬಳಸ್ತಾರೆ, ಬಟ್ ಮೈದಾಗಿಂತ ಐ ಥಿಂಕ್ ವೀಟ್ ಪಾಸ್ತಾ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನು ಪ್ರತಿ ದಿವಸ ಅದೇ ತಿಂಡಿಗಳು ಮಾಡೋದಕ್ಕಿಂತ ಕೆಲವೊಂದು ಸತಿ ಈ ರೀತಿ ಡಿಫ್ರೆಂಟಾಗಿ ವೆಜೀಸ್ನ ಲೋಡ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಪಕ್ಕ ರೆಸ್ಟೋರೆಂಟಲ್ಲಿ ಬರುವಂಥ ಟೇಸ್ಟೇ ಬರುತ್ತೆ. ಇನ್ಫ್ಯಾಕ್ಟ್ ಮನೆಯಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ. ಸೊ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೋತೀನಿ. ಅದಕ್ಕೆ ಆಲ್ಮೋಸ್ಟ್ 1 ಕ್ಯೂಬಿಕಲ್ ಅಷ್ಟು ನಾನಿಲ್ಲಿ ಬಟರ್ನ ಬಳಸ್ತಾ ಇದ್ದೀನಿ. ಎಣ್ಣೆ ಬಳಸಿದರೆ ಅಷ್ಟು ರುಚಿ ಅನಿಸಲ್ಲ, ಸೊ ಹಾಗಾಗಿ ಆದಷ್ಟು ಬೆಣ್ಣೆ ಇತ್ತು ಅಂತಂದರೆ ಬೆಣ್ಣೆನ ಬಳಸಿ ಇದಕ್ಕೆ. ಸೊ ಇಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ ಅನಿಸುತ್ತೆ. ಸೊ ಬಟರ್ ಜೊತೆಗೆ ನಾನಿಲ್ಲಿ ಚಾಪ್ ಮಾಡಿಟ್ಕೊಂಡಿದ್ದಂಥ ಪ್ರತಿಯೊಂದು ತರಕಾರಿನೂ ನಾನು ಒಟ್ಟಿಗೆ ಹಾಕ್ಕೊಂಡು ಇಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಬೇಯೋಕ್ಕೆ ಬಿಟ್ಬಿಡ್ತೀನಿ. ಎಷ್ಟು ಸಿಂಪಲ್ ಅಂತ ಅಂದರೆ ನಿಜವಾಗ್ಲೂ ತುಂಬ ಕ್ವಿಕ್ಕಾಗಿ ಮಾಡ್ಬೋದು, ಬಹಳನೇ ರುಚಿಯಾಗಿ ಬರುತ್ತೆ. 2 ಥಾಟ್ ಬೇಡವೇ ಬೇಡ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ವಾಪಸ್ ಬಂದು ನನಗೆ ಕಮೆಂಟ್ ಮಾಡಿ ಹೇಳಿ ನಿಜವಾಗ್ಲೂ ಇದು ಇಷ್ಟ ಆಗ್ತು ಅಂತ. ಇನ್ನು ಇದಕ್ಕೆ ಒಂದು ಸ್ವಲ್ಪ ನಾನು ಬೆಣ್ಣೆನಲ್ಲೇ ಫ್ರೈ ಆಗಲಿಕ್ಕೆ ಸಾಲ್ಟ್ ಕೂಡ ಹಾಕಿದ್ದೀನಿ, ಟೊಮೆಟೊ ಕೆಚಪ್, ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕಿದ್ದೀನಿ. ಸೋಯಾ ಸಾಸ್ ಆಲ್ಮೋಸ್ಟ್ 1-1.5 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಇದು ಆ್ಯಕ್ಚುಲಿ ದ ರೆಸ್ಟೋರೆಂಟ್ ಸ್ಟೈಲ್ ಏನು ಕೊಡುತ್ತೆ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಇನ್ನು ಇದಕ್ಕೆ ಬೇಕು ಅಂತಂದರೆ ಒರಿಗ್ಯಾನೋ ಕೂಡ ಹಾಕೋಬೋದು. ಆ್ಯಂಡ್ ಒಂದು ಸ್ವಲ್ಪ ಮಸಾಲೆ ಜೊತೆ, ಐ ಮೀನ್ ದ ಸಾಸ್ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಜೊತೆಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಆವಾಗ ಒಂದು ಎರೋಮಾ ಬರೋಕ್ಕೆ ಶುರು ಆಗುತ್ತೆ, ಬಹಳನೇ ರುಚಿಯಾಗಿ ಇರುತ್ತೆ. ಇನ್ನು ಅದ್ರ ಜೊತೆ ಒಂದು ಸ್ವಲ್ಪ ನಾನು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮೇಲೆ ಮಯೋನೀಸ್ ಕೂಡ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಿಮಗೆ ಮಯೋನೀಸ್ ಬಳಸೋಕ್ಕೆ ಇಷ್ಟ ಇಲ್ಲ, ಬಟ್ ಆದರೆ ಆ ಕ್ರೀಮಿ ಟೆಕ್ಸ್ಚರ್ ಬೇಕು ಪಾಸ್ತಾಗೆ ಅಂತಂದಾಗ ನೀವು ವೈಟ್ ಸಾಸ್ ಕೂಡ ಪ್ರಿಪೇರ್ ಮಾಡ್ಕೋಬೋದು. ನನಗೆ ಕಮೆಂಟ್ ಮಾಡಿ ಹೇಳಿ, ನಿಮಗೆ ವೈಟ್ ಸಾಸ್ ರೆಸಿಪಿ ಕೂಡ ಬೇಕು ಅಂದರೆ ಅದನ್ನು ಕೂಡ ಮಾಡಿ ನಾನು ನಿಮಗೆ ಪಾಸ್ತಾ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಎಸ್, ಚಿಲ್ಲಿ ಸಾಸ್ ಕೂಡ ಹಾಕಬೇಕಿತ್ತು, ಭೈರವ್ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದರಿಂದ ಚಿಲ್ಲಿ ಸಾಸ್ ಬರ್ತಾನೆ ಇಲ್ಲ, ಬಹಳ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು. ಸೊ ಪಾಸ್ತಾ ಕೂಡ ನಾನು ಇಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಪಾಸ್ತಾ ಒಂದು ಸ್ವಲ್ಪ ಹಾಕಿದಷ್ಟು ಅದು ಬೆಂದಾದಮೇಲೆ ಚೆನ್ನಾಗಿ ಉಪ್ಪಿಕೊಂಡು ದೊಡ್ಡದಾಗುತ್ತೆ. ಸೊ ಹಾಗಾಗಿ ಕ್ವಾಂಟಿಟಿ ನೋಡ್ಕೊಂಡು ಮಾಡಿ. ಆದಷ್ಟು ವೆಜ್ಜೀಸ್ನ ಜಾಸ್ತಿನೇ ಇರಲಿ, ಪಾಸ್ತಾ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ರುಚಿಯಾಗಿ ಅನಿಸುತ್ತೆ. ಸೊ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಪಾಸ್ತಾ ಎಲ್ಲ ಬೇಯೋದಕ್ಕೆ ಏನು ಬೇಕೋ ಅಷ್ಟು ನಾನು ಒಂದು ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೇಕಾದಂಥ ಖಾರ ಇದೆ, ಉಪ್ಪು ಇದೆ, ಸ್ವೀಟ್ ಇದೆ, ವೆಜಿಟೇಬಲ್ಸ್ ಇದೆ. ಕಂಪ್ಲೀಟ್ಲಿ ಲೋಡೆಡ್ ಆಗಿರುವಂಥ ಬ್ರೇಕ್ಫಾಸ್ಟ್ ಅಥವಾ ನೀವು ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಇದನ್ನು ತಿನ್ಬೋದು. ಅಂದರೆ ಕಣ್ಣು ಮುಚ್ಕೊಂಡು ಇದನ್ನು ಮಾಡ್ಬೋದು, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಸಫಿಷಿಯೆಂಟಾಗಿ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಕಂಪ್ಲೀಟ್ ಪಾಸ್ತಾ ಎಲ್ಲ ಉಬ್ಬಿಕೊಂಡು ಬಂದಿದೆ. ಮಧ್ಯದಲ್ಲಿ ಒಂದು ಸತಿ ತೆಗೆದು ನೋಡಿ, ಅಕಸ್ಮಾತ್ ನೀರು ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ, ನಿಜವಾಗ್ಲೂ ಫುಲ್ಲಿ ಲೋಡೆಡ್ ಆಗಿರುವಂಥ ಪಾಸ್ತಾ ರೆಡಿ ಆಗಿಬಿಡುತ್ತೆ. ಖಂಡಿತವಾಗ್ಲೂ ಎಲ್ಲ ಮಕ್ಳಿಗೂ ಬಹಳನೇ ಇಷ್ಟ ಆಗುತ್ತೆ. ಈ ಒಂದು ರೆಸಿಪಿ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ 10 to 15 ಮಿನಿಟ್ಸಲ್ಲಿ ಪಾಸ್ತಾ ರೆಡಿಯಾಗಿ ಬಿಡುತ್ತೆ. ಸೊ ಫೈನಲಿ ಸರ್ವಿಂಗ್ ಬಂತು. ಸೊ ನನ್ನ ಫೇವ್ರೆಟ್ ಆ್ಯಂಡ್ ನನಗೆ ತುಂಬ ಇಷ್ಟ ಆಗುತ್ತೆ ಪಾಸ್ತಾ. ಆ್ಯಂಡ್ ಇದ್ರ ಜೊತೆಗೆ ಚಿಕನ್ ಕೂಡ ಹಾಕೋಬೋದು, ಮಶ್ರೂಮ್ ಕೂಡ ಹಾಕೋಬೋದು, ನಿಮಗೆ ಏನೆಲ್ಲ ಇಷ್ಟ ಆಗುತ್ತೆ ಅದು ಎಲ್ಲದನ್ನು ಇದಕ್ಕೆ ಹಾಕೋಬೋದು, ಬಹಳನೇ ರುಚಿಯಾಗುತ್ತೆ. ಆ್ಯಂಡ್ ನೀವು ಇಷ್ಟ ಕೂಡ ಪಡ್ತೀರ. ಲಿಪ್ಸ್ಟಿಕ್ ಹಾಕೊಂಡು ರೆಡಿಯಾಗಿರೋದನ್ನ ಜನ ನೋಡಿದ್ರೆ ಏನು ಅನ್ಕೋಬೇಕು ಭೈರವ್? ಇನ್ನು ಮನೆ ತುಂಬ ಒಂದು ರೀತಿ ರೆಸ್ಟೋರೆಂಟ್ ಸ್ಮೆಲ್ ಥರನೇ ಅನ್ನಿಸ್ತಾ ಇರುತ್ತೆ. ರೆಸ್ಟೋರೆಂಟಲ್ಲಿ ಮಾಡಿರೋಂಥ ಪರ್ಫೆಕ್ಟ್ ಪಾಸ್ತಾ ಕನ್ಸಿಸ್ಟೆನ್ಸಿ ಬಂದಿದೆ ಮತ್ತು ನೋಡೋಕ್ಕೂ ಕೂಡ ಅಷ್ಟೇ ಕ್ರೀಮಿ ಆ್ಯಂಡ್ ಟೇಸ್ಟಿಯಾಗೂ ಇದೆ. ಇನ್ನು ನಾನು ಯೂಶ್ವಲಿ ರೆಸ್ಟೋರೆಂಟಿಗೆ ಹೋದರೆ ವೈಟ್ ಸಾಸ್ ಪಾಸ್ತಾ ನನ್ನ ಫೇವ್ರೆಟ್ ಅಂತ ಅನಿಸುತ್ತೆ. ಮನೆಯಲ್ಲಿ ಈ ರೀತಿ ಕ್ವಿಕ್ಕಾಗಿ ಮಾಡ್ಕೊಬೋದು, ಬಹಳನೇ ಹೆಲ್ದಿಯಾಗಿ ಇರುತ್ತೆ, ರುಚಿಯಾಗೂ ಇರುತ್ತೆ, ತಿನ್ನೋದಕ್ಕೂ ಶುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಎಸ್, ಐ ಹೋಪ್ ಈ ಒಂದು ರೆಸಿಪಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ. ಆ್ಯಂಡ್ ಇದರಲ್ಲಿ ಹಾಕಿರೋಂಥ ಪ್ರತಿಯೊಂದು ವೆಜಿಟೇಬಲ್ಸ್ ಕಂಪ್ಲೀಟ್ಲಿ ಬೇಯಬೇಕು ಅಂತ ಏನೂ ಇಲ್ಲ. ಸೊ ರಾ ಇದ್ದಷ್ಟು ಇನ್ನೂ ರುಚಿಯಾಗಿ ಇರುತ್ತೆ. ಇದಕ್ಕೆ ಇನ್ನೊಂದಷ್ಟು ಆ್ಯಡೆಡ್ ಬ್ರೋಕೊಲೀಸ್ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಮಶ್ರೂಮ್ ಹಾಕ್ಕೊಂಡ್ರೆ ಇನ್ನೂ ಬಹಳನೇ ರುಚಿಯಾಗಿ ಇರುತ್ತೆ. ಸೂಪರ್ ಆಗಿದೆ ನಿನ್ನ ಮೇಕಪ್. ಯಾರು ಮಾಡಿದ್ದು ನಿನ್ನ ಮೇಕಪ್ಪು? ನೀನೇ ಮಾಡ್ಕೊಂಡ್ಯಾ?
ಸೊ ಎಸ್, ಭೈರವ್ ನನಗೆ ರೆಸಿಪಿ ಮಾಡೋದಕ್ಕೆ ಕೊಟ್ಬಿಟ್ಟು ಭೈರವ್ ಹೋಗಿ ಮೇಕಪ್ ಮಾಡ್ಕೊಂಡಿದ್ದಾನೆ. ಶೋ ಇಟ್. ಓಕೆ, ಸೊ ಟೇಸ್ಟಿ ಆಗಿರುವಂಥ ಪಾಸ್ತಾ ರೆಡಿ ಆಗಿದೆ. ಸೊ ನೀವೇ ನೋಡಿದ್ರಿ, ಜಾಸ್ತಿ ಏನು ಪ್ರೊಸೀಜರ್ ಇಲ್ಲ. ಇನ್ನು ಇದಕ್ಕೆ ಬೇಕು ಅಂತಂದರೆ ನೀವು ಸಪ್ರೇಟಾಗಿ ಪಾಸ್ತಾನ ಬಾಯ್ಲ್ ಮಾಡಿಕೊಂಡು ತೆಗೆದಿಟ್ಕೊಂಡು ಬೇಯಿಸ್ಕೊಂಡು ಅದಾದಮೇಲೆ ಇದಕ್ಕೆ ನೀಟಾಗಿ ನಾವು ಫ್ರೈಡ್ ರೈಸ್ ಎಲ್ಲ ಹೇಗೆ ಮಾಡ್ತೀವಿ ಆ ರೀತಿ ಕೂಡ ಮಾಡ್ಬೋದು. ಟೈಮ್ ಎಲ್ಲ ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾಗಿರುವಂಥ ಪಾಸ್ತಾ ರೆಡಿ ಆಗುತ್ತೆ. ಡಿಟ್ಟೋ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಅನಿಸುತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್. ಸೊ ನೀವು ಯಾರಾದರೂ ಕ್ಲೌಡ್ ಕಿಚನ್ ಮಾಡಬೇಕು ಅಂದರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ವಾಟ್ ಈಸ್ ದ್ಯಾಟ್? ಓ ಮೈ ಗಾಡ್, ಕೋಲ್ಡ್ ಕಾಫಿ ಅಂತೆ. ಓಕೆ, ಸೊ ಎಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಳಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದು ತುಂಬ ಬಿಸಿ ಇದೆ. ಭೈರವ್ಗೆ ಒಂದು ಸ್ವಲ್ಪ ಆಫ್ ಮಾಡಿ ತಿನ್ನಿಸ್ತೀನಿ. ಅದಕ್ಕೂ ಮುಂಚೆ ನಾನು ಆಗಲೇ ಹೇಳ್ದಂಗೆ ಭೈರವ್ ಸ್ಕೂಲ್ ಬಗ್ಗೆ ಮತ್ತು ಅವನ ನೆಕ್ಸ್ಟ್ ಹೈಯರ್ ಸ್ಕೂಲ್ಸ್ ಬಗ್ಗೆ ಹೇಗೆಲ್ಲ ಡಿಸೈಡ್ ಮಾಡಿದ್ದೀವಿ ನಾವು ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀವಿ. ಸೊ ಕಮ್, ಇದನ್ನು ತಿಂದ್ಬಿಟ್ಟು ಮತ್ತೆ ಕ್ವಿಕ್ಕಾಗಿ ಸಿಗ್ತೀನಿ ನಿಮಗೆ. ತಿನ್ಬೇಕು, ತಿನ್ಬಿಟ್ಟು ಹೇಗಿದೆ ಅಂತ ಹೇಳಬೇಕು. ನೋಡಲಿ ವಿಡಿಯೋದಲ್ಲಿ. ವೆರಿ ನೈಸ್. ಸೂಪರ್ಬ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ದು ಕೂಡ ಕ್ವಾಂಟಿಟಿ ಕೂಡ ಕಮ್ಮಿ ಇತ್ತು, ಪ್ರೈಸ್ ಕೂಡ ಜಾಸ್ತಿ ಇತ್ತು. ಬಟ್ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಬೇಕಾದಂಥ ವೆಜ್ಜೀಸ್, ಬ್ರೋಕೋಲಿ ಇರ್ಬೋದು, ಬೀಟ್ರೂಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಟ್ ಕ್ಯಾರೆಟ್, ಬ್ರೋಕೋಲಿ ಆ್ಯಂಡ್ ಬೀನ್ಸ್, ಕ್ಯಾಪ್ಸಿಕಮ್ ಇದನ್ನೆಲ್ಲ ಹಾಕಿ ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ರೆ ವಾವ್ ಅನಿಸುತ್ತೆ. ಫುಲ್ಲಿ ಲೋಡೆಡ್ ಬ್ರೇಕ್ಫಾಸ್ಟ್ ಥರ ಅನಿಸುತ್ತೆ ಇದು. ಆ್ಯಂಡ್ ನಾನಿಲ್ಲಿ ಬಳಸಿರುವಂಥದ್ದು ವೀಟ್ ಪಾಸ್ತಾ ಆಗಿರೋದ್ರಿಂದ ಸೊ ಇಟ್ಸ್ ಓಕೆ, ಕ್ವೈಟ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಎಸ್, ಬನ್ನಿ ಇನ್ನು ಭೈರವ್ ಸ್ಕೂಲ್ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಎಸ್, ಭೈರವ್ ಸ್ಕೂಲಿಂಗ್ ಅಥವಾ ಚಿಕ್ಕ ಮಕ್ಕಳ ಸ್ಕೂಲಿಂಗು ಮತ್ತು ಸ್ಕೂಲಿಂಗ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ರತಿಯೊಂದು ಕ್ವೆಶನ್ ನಮಗೂ ಕೂಡ ಆಯಿತು. ಆಲ್ಮೋಸ್ಟ್ ಇವತ್ತಿಗೆ ಕರೆಕ್ಟಾಗಿ 1 ಇಯರ್ ಬ್ಯಾಕ್ ನನಗೂ ಕೂಡ ಭೈರವ್ನ ಯಾವ ಸ್ಕೂಲಿಗೆ ಜಾಯಿನ್ ಮಾಡಬೇಕು ಅಂತ ಹೇಳಿ ಲಿಟ್ರಲಿ ನಾನು ನಮ್ಮ ಮನೆಯವರು ರೋಡಲ್ಲಿ ಇರೋವಂಥ ಪ್ರೀ ಸ್ಕೂಲ್ಸ್ನ ಹೋಗಿ ಹುಡುಕಿದ್ದೀವಿ. ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನಮ್ಮ ಮನೆ ಸುತ್ತಮುತ್ತ ಯಾವ್ಯಾವ ಪ್ರೀ ಸ್ಕೂಲ್ ಇದೆ ಅಂತ ಚೆಕ್ ಮಾಡಿ ಅದಾದಮೇಲೆ ಹೋಗಿ ಪ್ರತಿಯೊಂದು ಸ್ಕೂಲಲ್ಲಿ ಹೇಗೆ ಹೇಳ್ಕೊಡ್ತಾರೆ, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ ಅಥವಾ ಇಸ್ ಇಟ್ ಓನ್ಲಿ ಅಕಾಡೆಮಿಕ್ಸ್, ಯಾವ ಥರ ಹೇಳ್ಕೊಡ್ತಾರೆ ಮಕ್ಕಳಿಗೆ ಅನ್ನೋದನ್ನೆಲ್ಲ ಒಂದು ರೀತಿ ಹೋಗಿ ರಿಸರ್ಚ್ ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ ಎಸ್, ಅದರದ್ದು ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಸೊ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಅನಿಸುತ್ತೆ. ಭೈರವ್ದು ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿರ್ಬೋದು ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದಾಗಿರ್ಬೋದು, ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ಆ ವಿಡಿಯೋದಲ್ಲಿ. ಇನ್ನು ಈ ವರ್ಷ ಕೂಡ ಸೇಮ್ ಕನ್ಫ್ಯೂಷನ್ ಇತ್ತು, ಸೇಮ್ ಸ್ಟೇಟ್ ಆಫ್ ಮೈಂಡಲ್ಲಿದ್ವಿ. ಈವನ್ ಆಫ್ಟರ್ ಭೈರವ್ 1 ವರ್ಷ ಆಗಿ ಪ್ಲೇ ಗ್ರೂಪಿಗೆ ಹೋಗಿದ್ರು ಕೂಡ ಈಗ ನೆಕ್ಸ್ಟ್ ನರ್ಸರಿಗೆ ಎಲ್ಲಿ ಜಾಯಿನ್ ಮಾಡಬೇಕು, ವೆದರ್ ನರ್ಸರಿ ಪ್ರೀ ಸ್ಕೂಲ್ಸಿಗೆ ಜಾಯಿನ್ ಮಾಡಬೇಕಾ ಅಥವಾ ಡೈರೆಕ್ಟಾಗಿ ಒಂದು ಸ್ಕೂಲಿಗೆ ಜಾಯಿನ್ ಮಾಡಬೇಕಾ ಅನ್ನೋ ಪ್ರತಿಯೊಂದು ಕ್ವೆಶನ್ಸ್ ಈ ಸತಿ ಕೂಡ ಅಷ್ಟೇ ಇತ್ತು. ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಾಗೇ ಇತ್ತು ಕ್ವೆಶನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಕೆಲವೊಂದು ಸ್ಕೂಲ್ಸ್ಗಳಲ್ಲಿ ನರ್ಸರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಎಜುಕೇಷನ್ ಅನ್ನೋ ಅಂಥದ್ದು ಅವ್ರಿಗೆ ಕನ್ಸಂಟ್ರೇಷನ್ ಬರುವಂಥದ್ದು ನರ್ಸರಿಯಿಂದ. ಸೊ ಹಾಗಾಗಿ ಒಟ್ಟಿಗೆ ಸ್ಕೂಲ್ಗೆ ಹಾಕ್ಬಿಡ್ಬೇಕಾ ಅಥವಾ ಇಲ್ಲ ಓದಲಿ KG1 KG2 ಅಥವಾ ಯೂರೋ ಜೂನಿಯರ್ಸ್, ಯೂರೋ ಸೀನಿಯರ್ಸ್ ಅಂತ ಏನು ಕರೀತಾರೆ ಅದನ್ನೆಲ್ಲ ಪ್ರೀ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ದೊಡ್ಡ ಸ್ಕೂಲ್ಗೆ ಹಾಕಬೇಕಾ ಅನ್ನೋ ಎಲ್ಲ ಕನ್ಫ್ಯೂಷನ್ಸ್ ಇತ್ತು. ಸೊ ಎಸ್, ಅದಾದಮೇಲೆ ಅಂದ್ಕೊಂಡ್ವಿ ಓಕೆ ಯೂರೋ ಕಿಡ್ಸಲ್ಲಿ ಕಂಟಿನ್ಯೂ ಮಾಡಲಿ ನರ್ಸರಿನ ಅಂತ ಹೇಳಿ. ಸೊ ಹಾಗಾಗಿ ಮತ್ತೆ ಈ ಸತಿ ದೊಡ್ಡ ಸ್ಕೂಲ್ನ ಕೂಡ ವಿಚಾರಿಸಿದ್ವಿ. ಆ್ಯಂಡ್ ಎಸ್, ಫೀ ಸ್ಟ್ರಕ್ಚರ್ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಿಯಲಿ ಹೈ ಇದೆ ಪ್ರತಿಯೊಂದು ಸ್ಕೂಲ್ಗಳಲ್ಲಾಗಿರ್ಬೋದು. ಸೊ ಒಂದು ಇಂಟರಾಕ್ಷನ್ ರೌಂಡ್ ಕೂಡ ಹೋಗಿದ್ವಿ ಫಾರ್ NPS ಸ್ಕೂಲ್ಗೆ. ಅಲ್ಲಿ ಕೂಡ ದ ಫೀ ಸ್ಟ್ರಕ್ಚರ್ ಇಸ್ ರಿಯಲಿ ವೆರಿ ಹ್ಯೂಜ್ ಅಂತ ಅನಿಸುತ್ತೆ. ಈಗ ಎಜುಕೇಷನ್ ಅನ್ನೋ ಅಂಥದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್
ಎಲ್ಲೋ ಒಂದ್ಸತಿ ಕೆಲವು ಪೇರೆಂಟ್ಸ್ಗೆ ಅನ್ನಿಸ್ಬೋದು ನಮ್ಮ ಮಕ್ಕಳು ತುಂಬ ಟಾಪ್ ರೇಟೆಡ್ ಸ್ಕೂಲ್ಸ್ಗೆ ಹೋದರೆ ಮಾತ್ರ ಕಲಿತಾರೆ, ಅಲ್ಲಿ ಮಾತ್ರ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋವಂಥದ್ದು. ಬಟ್ ನಾನು ಅದರಲ್ಲಿ ನಂಬಿಕೆ ಇಲ್ಲ ನನಗೆ. ಜಸ್ಟ್ ಬಿಕಾಸ್ ಸ್ಕೂಲ್ ತುಂಬ ಹೈಪ್ ಮಾಡಿ ಹೋಗ್ತಾ ಇದ್ದಾರೆ ಅಂದ ತಕ್ಷಣ ಮಕ್ಕಳು ಎಲ್ಲ ಚೆನ್ನಾಗಿ ಎಕ್ಸೆಲ್ ಆಗ್ತಾರೆ ಅನ್ನೋ ಅಂಥದ್ದಲ್ಲ. ಬಿಕಾಸ್ ಮಕ್ಕಳು ಅಲ್ಲಿಗಿಂತ ಮನೆಯಲ್ಲಿ ಏನು ಕಲಿತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಐ ಟೋಟಲಿ ಅಗ್ರಿ. ಒಂದು ಸ್ಕೂಲ್ ಒಂದು ಕರಿಕ್ಯುಲಮ್ ಬಿಲ್ಡ್ ಮಾಡಿದಾಗ ಖಂಡಿತವಾಗ್ಲೂ ಇದು ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಮಕ್ಕಳನ್ನ ನೋಡಿನೇ ಅದು ಕರಿಕ್ಯುಲಮ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಅದರಲ್ಲಿ ಕೂಡ ಕೆಲವೊಂದ್ಸತಿ ಅಫೋರ್ಡ್ ಮಾಡೋಕ್ಕಾಗತ್ತೆ, ಕೆಲವ್ರಿಗೆ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಐ ಥಿಂಕ್ ನಮಗೆ ಸಿಗಲಿಲ್ಲ ಅಂತ ಹೇಳಿ ಕೂರೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳನ್ನ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಮನೆಗೆ ಕರೆಸಿ ಮತ್ತೆ ಮಕ್ಕಳಿಗೆ ಅದನ್ನು ಪುನಃ ನಾವೇ ಹೇಳ್ಕೊಡೋದ್ರಿಂದ ಐ ಥಿಂಕ್ ಮಕ್ಕಳು ಎಷ್ಟೋ ಬೆಟರ್ ಆಗ್ತಾರೆ ಅನಿಸುತ್ತೆ. ಇನ್ನೊಂದ್ಸತಿ ಏನನ್ಸುತ್ತೆ, ಓಕೆ ಆ ಒಂದು ಸ್ಕೂಲಲ್ಲಿ ಎಲ್ಲನೂ ಇದೆ, ಓವರ್ ಆಲ್ ಡೆವಲಪ್ಮೆಂಟ್ ಪ್ರತಿಯೊಂದು ಹೇಳ್ತಾರೆ, ಕಲ್ಚರಲ್ಸ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಮಾರ್ಷಲ್ ಸ್ಕಿಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ಚಾರ್ಜಸ್ ಕೂಡ ಅಷ್ಟೇ ಹೈ ಇರುತ್ತೆ. ಸೊ ಈ ಥರ ಸ್ಕೂಲಲ್ಲಿ ನಮ್ಮ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೂಡ ಅನಿಸೋವಂಥದ್ದು ಸಹಜ. ಬಟ್ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ಕಿಲ್ ಅನ್ನೋವಂಥದ್ದು ಎಕ್ಸೆಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಂತ ಕಲ್ತಿರೋವಂಥದ್ದು ಎಲ್ಲ ವಿದ್ಯೆಗಳನ್ನೂ ನಾವು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಒಬ್ಬ ಮನುಷ್ಯನಿಗೆ ಎಲ್ಲದನ್ನು ಕಲ್ತಿರೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರಿಗೆ ಅಫೋರ್ಡಬಲ್ ಇದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಆ ಥರ ಸ್ಕೂಲ್ಗಳಿಗೆ ಹಾಕ್ಬೋದು. ಎಸ್, ಡೆಫಿನೆಟ್ಲಿ ಪ್ರೈಸ್ ಬಗ್ಗೆ ಮಾತಾಡಬೇಕು, ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆಯಲ್ಲೂ ಡಿಬೇಟ್ ಆಗ್ತಾ ಹೋಗುತ್ತೆ ಟಾಪಿಕ್. ಬಟ್ ಐ ವಿಲ್ ಸ್ಟಿಕ್ ಆನ್ ಟು ನಾನು ಏನು ಅಂದ್ಕೊಂಡೆ ಅಥವಾ ಭೈರವ್ಗೆ ಮತ್ತೆ ಯಾಕೆ ನಾನು ಯೂರೋ ಕಿಡ್ಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನರ್ಸರಿ ಅವನು ಯೂರೋ ಕಿಡ್ಸಲ್ಲಿ ಪ್ಲೇ ಗ್ರೂಪಲ್ಲಿ ಆ್ಯಕ್ಚುಲಿ ಪ್ಲೇ ಗ್ರೂಪಲ್ಲಿ ಆ್ಯಕ್ಚುಲಿ ಭೈರವ್ಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಯೂರೋ ಕಿಡ್ಸಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದ. ಆ್ಯಂಡ್ ಇನ್ಫ್ಯಾಕ್ಟ್ ಈ 2 ಮಂತ್ಸಲ್ಲಿ ಕೂಡ ಅವ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದ ಅವನ ಸ್ಕೂಲಿಂಗ್ಸ್ನಾಗಿರ್ಬೋದು. ಮತ್ತು ಮಧ್ಯದಲ್ಲಿ ಒಂದು ಸ್ವಲ್ಪ ನಾನು ಸಮ್ಮರ್ ಕ್ಯಾಂಪ್ ಕೂಡ ಹಾಕಿದ್ದೆ, ಅದು ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದ. ಬಿಕಾಸ್ ಸಮ್ಮರ್ ಕ್ಯಾಂಪ್ ಮುಗ್ದಾದ್ಮೇಲೆ ಆಲ್ಮೋಸ್ಟ್ ಅವನು ಅಮ್ಮ ನಾನು ಸಮ್ಮರ್ ಕ್ಯಾಂಪ್ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ ಅನ್ನೋ ಅಂಥದ್ದೆಲ್ಲ ಇತ್ತು. ಸೊ ಹಾಗಾಗಿ ನಾನು ಆ ಫ್ಲೋನ ಇನ್ನೂ ಮಿಸ್ ಮಾಡೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಸೊ ಐ ಥಾಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಡೈರೆಕ್ಟಾಗಿ ನಾನು ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ NPSಗೆ ಹೋಗಿ ಇಂಟ್ರಾಕ್ಷನ್ ಸೆಷನ್ ಕೂಡ ಮಾಡಾದ್ಮೇಲೆ ಡಿಸೈಡ್ ಮಾಡಿದೆ. ಬಿಕಾಸ್ ಇನ್ನೂ ಸ್ವಲ್ಪ ಮಕ್ಕಳಿಗೆ ಅಷ್ಟು ಟೈಮ್ ಕೊಡಬೇಕು ಅಂತ ಅನ್ನಿಸಿದಾಗ ಐ ಥಿಂಕ್ ಯೂರೋ ಕಿಡ್ಸ್ ಇಸ್ ಡೆಫಿನೆಟ್ಲಿ ಅವರು ಆ ಲೆವೆಲ್ಗೆ ಪಿಕಪ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಇನ್ನೂ ಒಂದು ಡಿಸ್ಅಡ್ವಾಂಟೇಜ್ ನಾವು ಹೊರಗಡೆ ಪ್ರೀ ಸ್ಕೂಲಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ನಾವು ಡೊನೇಷನ್ ಕಟ್ಟುವಂಥದ್ದು, ಆ ಟೈಮ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಡೊನೇಷನ್ ಕಟ್ಟುವಂಥದ್ದು ಅದೆಲ್ಲ ಮತ್ತೆ ಬರ್ಡನ್ ಆಗ್ಬೋದು ಅನಿಸುತ್ತೆ ಕೆಲವು ಸತಿ. ಬಟ್ ಇಲ್ಲ ನಾವು ಕಂಟಿನ್ಯೂ ಮಾಡ್ತೀವಿ, ಪ್ಲೇ ಸ್ಕೂಲಲ್ಲೇ ಮುಗಿಲಿ ಅಂತ ಅಂದಾಗ ಐ ಥಿಂಕ್ ಇಟ್ ಈಸ್ ಓಕೆ ಅಂತ ಅನಿಸುತ್ತೆ ನಮಗೂ ಕೂಡ. ಟು ಬಿ ಗಿವಿಂಗ್ ಯು ಅ ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಟಾಪ್ ರೇಟೆಡ್ ಕಾಲೇಜಸ್ ಲೈಕ್ ಟಾಪ್ ರೇಟೆಡ್ ಸ್ಕೂಲ್ಸ್ ಲೈಕ್ ಯುವರ್ NPS ಇರ್ಬೋದು ಅಥವಾ ಬಾಲ್ಡ್ವಿನ್ಸ್ ಆಗಿರ್ಬೋದು ಅಥವಾ ನಮ್ಮ ಏರಿಯಾ ಸುತ್ತಮುತ್ತ ಇರುವಂಥ ಟಾಪ್ ರೇಟೆಡ್ ಸ್ಕೂಲ್ಸ್ ಅಂತ ನಾವೇನು ಕರಿತೀವಿ, ಅದು ಎಲ್ಲದೂ ನರ್ಸರಿಗೆ ಇದ್ದಿದ್ದಂಥ ಕಾಸ್ಟ್ 1.5 ಮೇಲೆ 1.5 ಲಕ್ಷದ ಮೇಲೆ ಇತ್ತು ಪ್ರತಿಯೊಂದು ಸ್ಕೂಲ್ಗಳಲ್ಲೂ. ಸೊ ಐ ಥಾಟ್ ನಾನು ಆಗಲೇ ಹೇಳ್ದಂಗೆ ನರ್ಸರಿ ಭೈರವ್ ಇಲ್ಲೇ ಕಂಟಿನ್ಯೂ ಮಾಡಲಿ, ಅದಾದಮೇಲೆ ನಾವು ಇನ್ನೊಂದು ವರ್ಷ ಟೈಮ್ ತೊಗೊಂಡು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಿಕಾಸ್ ಬ್ಯಾಕ್ ಆಫ್ ದ ಮೈಂಡ್ ಇನ್ನೂ ಬೇರೆ ಏನೇನೋ ಓಡ್ತಾ ಇದೆ ನಮಗೆ. ಸೊ ಹಾಗಾಗಿ ನಾವು ಈ ಏರಿಯಾದಲ್ಲೇ ಇರ್ತೀವ ಅಥವಾ ಬೇರೆ ಎಲ್ಲಾದರೂ ಶಿಫ್ಟ್ ಆಗ್ತೀವ, ಅಲ್ಲಿ ಶಿಫ್ಟ್ ಆದರೆ ಮತ್ತೆ ಇಲ್ಲಿ ಡೊನೇಷನ್ ವೇಸ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಕೇಳಿದ್ದೇನು ಅಂತ ಅಂದರೆ NPS ಅನ್ನುವಂಥದ್ದು ಬೇರೆ ಬೇರೆ ಕಡೆ ಬ್ರಾಂಚ್ಗಳಿದೆ ಅಥವಾ ಬೇರೆ ಟಾಪ್ ರೇಟೆಡ್ ಯಾವುದೇ ಸ್ಕೂಲ್ಸ್ ತೊಗೊಂಡ್ರು ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ. ಸೊ ನಾವು ಶಿಫ್ಟಿಂಗ್ ಕೇಳಿದಾಗ ಅಥವಾ ಈ ಬ್ರಾಂಚಿಂದ ನಮಗೆ ಇನ್ನೊಂದು ಬ್ರಾಂಚಿಗೆ ಶಿಫ್ಟ್ ಬೇಕು ಅಂದಾಗ ಮತ್ತೆ ನಾವು ಅಲ್ಲಿದ್ದು ಫೀ ಸ್ಟ್ರಕ್ಚರ್ ಮತ್ತೆ ಪೇ ಮಾಡಬೇಕಾಗತ್ತೆ, ಮತ್ತೆ ಡೊನೇಷನ್ಸ್ ಪೇ ಮಾಡಬೇಕಾಗತ್ತೆ. ಸೊ ಅದು ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ನಮ್ಮ ಸ್ಟೇ ಅನ್ನೋವಂಥದ್ದು ಇಟ್ ಈಸ್ ನಾಟ್ ವೆರಿ ಫಿಕ್ಸ್ಡ್ ಅಂತ ನನಗೆ ಈ ಪಾಯಿಂಟಲ್ಲಿ ಅನಿಸ್ತು. ಸೊ ಹಾಗಾಗಿ ನಾನು ಸರಿ ಇವಾಗ ಸದ್ಯಕ್ಕೆ ಸ್ಕೂಲಿಗೆ ಚೇಂಜ್ ಮಾಡೋದು ಬೇಡ, ಸೊ ಪ್ಲೇ ಸ್ಕೂಲಲ್ಲೇ ಕಂಟಿನ್ಯೂ ಮಾಡಲಿ, ದಟ್ ಈಸ್ ಯೂರೋ ಕಿಡ್ಸಲ್ಲಿ ಕಂಟಿನ್ಯೂ ಮಾಡಲಿ. ಅದಾದಮೇಲೆ ನಾವು ಇನ್ನೊಂದು ವರ್ಷ ಟೈಮ್ ತೊಗೊಂಡು ಪ್ರಾಬಬ್ಲಿ ನಮಗೆ ಒಂದು ಸ್ವಲ್ಪ ಇನ್ನೂ ಕ್ಲಾರಿಟಿ ಬಂದಿರುತ್ತೆ ದಟ್ ವೇರ್ ವಿ ವಿಲ್ ಬಿ ಸ್ಟ್ಯಾಂಡಿಂಗ್ ಫಾರ್ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ಅಂತ. ಸೊ ಹಾಗಾಗಿ ನಾವು ಯೂರೋ ಕಿಡ್ಸ್ನ ಚೂಸ್ ಮಾಡಿದ್ವಿ. ಸೊ ಐ ಹೋಪ್
ಆನ್ಸರ್ ಸಿಕ್ಕಿದೆ ಅಂತ. ಎಸ್, ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್. ಕೆಲವು ಸತಿ ನಮಗೆ ಅಡ್ಮಿಷನ್ ಟೈಮ್ ಅಂತ ಬಂದಾಗ ನಮ್ಮ ನೇಮ್ಸ್ ಮಕ್ಕಳಿಗೆ ಇಂಟರ್ವ್ಯೂಸ್ ಇರುತ್ತೆ, ಪೇರೆಂಟ್ಸ್ಗೆ ಇಂಟರ್ವ್ಯೂಸ್ ಇರುತ್ತೆ, ಅದಾದಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಒಂದೊಂದ್ಸತಿ ಅನ್ನಿಸ್ತಾ ಇರುತ್ತೆ ಮಕ್ಕಳು ಎಲ್ಲೋ ಮಿಸ್ ಔಟ್ ಆಗ್ತಾ ಇದ್ದಾರಾ, ಅಥವಾ ನಾವು ಕರೆಕ್ಟಾಗಿ ಡಿಸಿಷನ್ ತಗೋತಾ ಇದೀವ ನಮ್ಮ ಮಕ್ಕಳಿಗೆ. ಬಿಕಾಸ್ ಎಜುಕೇಷನ್ ಅಂತದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೇರೆಂಟ್ಸ್ ಆಗಿ ಅತಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂದರೆ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಟ್ಟು ಬೆಳೆಸುವಂಥದ್ದಾಗಿರುತ್ತೆ. ಸೊ ಈ ಒಂದು ಕನ್ಫ್ಯೂಷನ್ ಸಹಜನೇ ಅಂತ ಹೇಳ್ತೀನಿ. ಬಟ್ ಎಸ್, ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಳ್ಳಿ, ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಳ್ಳಿ. ಸೊ ನಿಮಗೆ ಹೊಳೆಯುತ್ತೆ. ಸೊ ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ಯಾವುದು ಕರೆಕ್ಟ್ ಅಂತ ಅನಿಸುತ್ತೋ ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಮಕ್ಕಳಿಗೆ ಜಾಯಿನ್ ಮಾಡಿಸೋವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸತಿ ಮಕ್ಕಳಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ನೋಡಿದಾಗ ಕೆಲವೊಂದು ಸತಿ ಒಂದು ನಾರ್ಮಲ್ ಸ್ಕೂಲಿಗೆ ಕಳಿಸಿ ಕೂಡ ಅವ್ರ ಕಲ್ಚರಲ್ಸಲ್ಲಿ ತುಂಬ ಚೆನ್ನಾಗಿ ಎಕ್ಸೆಲ್ ಮಾಡ್ತಿದ್ದಾರೆ. ಅಂದರೆ ಹೊರಗಡೆ ಕೂಡ ತುಂಬಾ ಒಳ್ಳೆ ಪ್ರೊಫಿಷಿಯಂಟ್ ಆಗಿರೋವಂಥ ಟೀಚರ್ಸ್ಗಳು ಹೇಳ್ಕೊಡೋ ಅಂಥವ್ರು ಇದ್ದಾರೆ. ಬೀಟ್ ಸಿಂಗಿಂಗ್, ಡಾನ್ಸಿಂಗ್, ಮಾರ್ಷಲ್ ಆರ್ಟ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಷ್ಟೊಂದು ಟೂರ್ನಮೆಂಟ್ಸ್ಗಳೆಲ್ಲ ನಡೀತಾ ಇರುತ್ತೆ, ಎಷ್ಟೊಂದು ಕೋಚಿಂಗ್ ಸೆಂಟರ್ಸ್ಗಳಿರುತ್ತೆ. ಅಲ್ಲಿ ಕೂಡ ನಿಮ್ಮ ಮಕ್ಕಳನ್ನ ಹಾಕಬಹುದು. ಜಸ್ಟ್ ಬಿಕಾಸ್ ಒಂದು ಸ್ಕೂಲಿನ ಪ್ರೈಸಸ್ ಅಥವಾ ಫೀಸಸ್ ತುಂಬ ಜಾಸ್ತಿ ಇದೆ ಅಂತ ಮೂಡ್ ಔಟ್ ಆಗುವಂಥದ್ದು ಅಥವಾ ನಂಗೆ ಸೀಟ್ ಸಿಗಲಿಲ್ಲ ಅಂತ ಅನ್ನೋವಂಥದ್ದಾಗಲಿ, ಐ ಥಿಂಕ್ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋವಂಥದ್ದಾಗಲಿ ಅಥವಾ ರಿಗ್ರೆಟ್ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆನೇ ಇಲ್ಲ ಅಂತ ನನಗನ್ಸುತ್ತೆ. ಮಕ್ಕಳದ ಎಜುಕೇಷನ್ ಎಲ್ಲಿಂದ ಎಲ್ಲಿ ಹೋದರೂ ಮಕ್ಕಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಅವ್ರ ಪೇರೆಂಟ್ಸ್ ಏನು ಹೇಳ್ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಸ್ಕೂಲಿನ ಹೆಸರು ಜೊತೆ ಮಕ್ಕಳನ್ನ ಟ್ಯಾಗ್ ಮಾಡೋಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಯಾವುದೇ ಒಂದು ಸ್ಕೂಲಲ್ಲಿ ಮಕ್ಕಳು ಓದಿದ್ರು ರೆಗ್ಯುಲರ್ ಆಗಿ ಅವರು ಓದಿ ಅದರಲ್ಲಿ ಎಕ್ಸೆಲ್ ಮಾಡಿದ್ರು ಅಂದರೆ ಖಂಡಿತವಾಗ್ಲೂ ಎಲ್ಲಿ ಹೋದ್ರೂ ಅವ್ರಿಗೆ ಒಂದು ವ್ಯಾಲ್ಯೂ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಸೊ ಬೀಯಿಂಗ್ ಪೇರೆಂಟ್ಸ್ ನಾವು ಸ್ವಲ್ಪ ಮೆಚೂರ್ಡ್ ಆಗಿ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ, ಹೆಣ್ಣು ಮಕ್ಳಿಗೂ ಕೂಡ ಅದನ್ನು ತಿಳಿಸ್ಕೊಡ್ಬೇಕು ಅಂತ ನನ್ನ ಭಾವನೆ. ಸೊ ಐ ಹೋಪ್ ನನಗೆ ಅನಿಸಿದಂಥದ್ದು ನಾನು ನಿಮಗೆ ಇವತ್ತು ಶೇರ್ ಮಾಡಿದ್ದೀನಿ. ಬಿಕಾಸ್ ಕಪಲ್ ಆಫ್ ಟೈಮ್ಸ್ 1-2 ಸತಿ ಈ ಒಂದು ಕಮೆಂಟಲ್ಲಿ ಬಂದಿತ್ತು, ಈ ರೀತಿ ನಿಮ್ಮ ಮಕ್ಕಳನ್ನ ಯಾವ ಸ್ಕೂಲಿಗೆ ಹಾಕಿದ್ದೀರಾ ಸ್ವಲ್ಪ ಹೇಳಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಡೆಡಿಕೇಟೆಡ್ ಫಾರ್ ಆಲ್ ದ ಟೆನ್ಷನ್ ಬೇರಿಂಗ್ ಪೇರೆಂಟ್ಸ್. ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಮಾಡಿ, ಎಲ್ಲ ಕೆಲಸ ತಾನೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಬಾಯ್.